ಬಂಡಾಯ ನೆಲದ ಯುವಕನನ್ನ ದೆಹಲಿಗೆ ಆರಿಸಿ ಕಳಿಸಬೇಕು. NH ಕೋನರೆಡ್ಡಿ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟೆಯನ್ನ ನವಲ್ಗುಂದ್ ಬಂಡಾಯದ ನೆಲದ ಯುವಕನನ್ನು ದೆಹಲಿಗೆ ಆರಿಸಿ ಕಳಿಸಲು ಪ್ರತಿಯೊಬ್ಬರು ತಮ್ಮ ಗ್ರಾಮ ವಾರ್ಡಿನ ಬರುವ ಪಕ್ಷಾತೀತವಾಗಿ ಕೆಲಸ ಮಾಡಬೇಕೆಂದು ನವಲ್ಗುಂದ್ ಶಾಸಕ NH ಕೋನರೆಡ್ಡಿರವರು ಕರೆ ನೀಡಿದರು. ಅವರು ಅಪ್ಪಾಜಿ ಗಾರ್ಡನ್ನಲ್ಲಿ ಆಯೋಜಿಸಿದ್ದ ಲೋಕಸಭಾ ಪೂರ್ವಭಾವಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನವಲ್ಗುಂದ್ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯಿತಿ, ಪುರಸಭೆ, ಗ್ರಾಮ ಪಂಚಾಯಿತಿ ಸದಸ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಾವಿರಾರು ಜನರು ಭಾಗವಹಿಸಿದ್ದರು. ನನಗೆ ಹೇಳಿಲ್ಲ ಅಂತ ಒಬ್ರು ಫೋನ್ ಮಾಡಬೇಡಿ. ನಾನು ಡೈಲಿ ಟಿಪಿ ಬರ್ತೈತಿ ನೋಡ್ರಿ. ನಾನು ಮರ್ತ ಬಿಟ್ಟಿಲ್ಲ. ನಾ ಹಳಬ, ನೀವು ಹೊಸಬ. ಎಲ್ಲಿ ಹಳಬಿಲ್ಲ, ಎಲ್ಲಿ ಹೊಸಬಿಲ್ಲ, ಎಲ್ಲರೂ ಹಳಬರ, ಎಲ್ಲರೂ ಕಾಂಗ್ರೆಸ್. ಅವ್ರಿಗೆ ಹೇಳಿದ್ರೆ ನನಗೆ ಹೇಳಿಲ್ಲ. ನನಗೇನು ನೋಡಿ ಆಗೈತಿ, ಮೊದಲಿಗಿದ್ದ ಸ್ವಲ್ಪ ನನ್ನ ಕ್ಲೋಸ್ ಇದ್ದವ್ರಿಗೆ ಒಂದು ಮಾತು ಅಂದಿರ್ತೇನೆ. ಅವ್ನು ಕೂಡ ಮಾಡ್ಸ್ಕೊಂಡು ನೋಡ್ತೇನೆ. ಮರ ನೀವು ನಮಗ ದಯವಿಟ್ಟು ಅನ್ಬೇಡಿ, ಇದು ನಿಮ್ಮನೆ. ಇವತ್ತು ನಾನು ಹೆಂಗೆ ವಿಧಾನಸಭೆ ಕಳಿಸಿದ್ರಲ್ಲ, ಅದೇ ಪ್ರೀತಿ ಮೇಲೆ ವಿನೋದ್ ಅಸೋಟೆ ಕಳಿಸ್ಬೇಕಲ್ಲ. ನಿಮ್ದು ನಮ್ದು ಕೂಡ ಜವಾಬ್ದಾರಿ ಇದೆ. ಅದರ ಜವಾಬ್ದಾರಿ ನಾನು ತಗೋತೇನೆ. ಸೈನಿಕರಾಗಿ ನೀವು ಕೆಲಸ ಮಾಡಿ. ಬಹಳ ದೊಡ್ಡ ಚುನಾವಣೆ ಇದೆ. ಟೋಟಲ್ ಓಟ್ ಏನು 17 ಲಕ್ಷ, 17,91,000 ಓಟು. ನಾವು ನೋಡಿದ ಮನೆಯಲ್ಲ 2 ಲಕ್ಷ. ಎಷ್ಟು ಡಿಫ್ರೆನ್ಸ್ ಐತೆ ನೋಡಿ. ಎಲ್ಲಕ್ಕೆ ನಮಗೊಂದು 8 ಲಕ್ಷ ಓಟ್ ತಗೋಬೇಕು. ನಾವು 16 ಲಕ್ಷ ಓಟಿಂಗ್ ಆದ್ರು 8 ಲಕ್ಷ ಓಟ್ ತಗೊಳಕ್ ಪ್ಲಾನ್ ಮಾಡ್ಬೇಕು. ನಾವಿಂದ ನಮ್ಗೆ ದೊಡ್ಡ ಶಕ್ತಿ ಐತಿ. ನಾವು ಹೆಚ್ಚು ಓಟ್ ಹಾಕಿಸ್ಬೇಕು. ಈ ಚುನಾವಣೆ ನಿಮ್ಮ ಚುನಾವಣೆ, ನಮ್ಮ ಚುನಾವಣೆ. ಭಾಳ ಮಂದಿ ನಮ್ಮನ್ನು ಟೆಸ್ಟ್ ಮಾಡಕತ್ತಾರೆ. ಇಲ್ಲಿ ಏನಾಗತ್ತೆ ಅಂತೇಳಿ. ಇಲ್ಲಿ ಏನಾಗತ್ತೆ ಅಂದ್ರೆ ವಿನೋದ್ ಅಸೋಟೆ ಆಗತ್ತೆ. ಭಾಳ ಜನ ತಲೆ ಆಗದು. ಏನಾಗುತ್ತೋ ಅದು ಏನಾಗೋದು ನೋಡ್ತೇನೆ. ನಾನು ಚುನಾವಣೆ ಎದುರಿಸ್ಕೊತಿದ್ದೆ. ನನಗೆ ಈ ಚುನಾವಣೆ ಹೆಂಗೆ ಮಾಡ್ಕೊಂಡು ಗೊತ್ತಿದೆ. ಅದಕ್ಕೆ ಗೊತ್ತಿರೋಕ್ಕೆ ಆ ತಾಕತ್ಲೆ ಯಾಕೆ ಹೇಳ್ತೀರಂದ್ರೆ ನೀವು ಅದಕ್ಕೆ ಗಟ್ಟಿಗಾಲಾಗಿರಿ. ನಿಮ್ಮ ಶಕ್ತಿ ಮೇಲೆ ನಾನು ಮಾತಾಡಲಿಕ್ಕೆ ಸಾಧ್ಯ ಇದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರ ಮನೆಗೆ ಹೋಗಿ ಇದೊಂದು ಬಾರಿ ನಮ್ಮ ಹುಡುಗಿರ್ತಾರೆ. ದಯವಿಟ್ಟು ಆಶೀರ್ವಾದ ಮಾಡಿ. ಒಬ್ಬ ಡಿಗ್ರಿ ಕಲ್ತಂತಾವ, ಎಲ್ಲ ಭಾಷೆ ಗೊತ್ತಿದ್ದಂತಾವ, ಹೋಗಿ ಲೋಕಸಭೆಯಲ್ಲಿ ಮಾತನಾಡ್ತಾರಂತ ಹೇಳುವಂಥ ವ್ಯವಸ್ಥೆ ನಮಗಿರ್ಬೇಕಲ್ಲ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮರ್ತ್ಬಿಡಿ. ನನ್ನ ಕಡೆಯಿಂದ ತಪ್ಪಾಗಿದ್ರೆ ಕ್ಷಮ ಮಾಡಿ. ಆದ್ರೆ ಚುನಾವಣೆ ಮಾತ್ರ ಸೀರಿಯಸ್ ಆಗಿ ತಗೋಬೇಕು. ಇವತ್ತು ಯಾಕೆ ಕೂಡಿ ಮೀಟಿಂಗ್ ಮಾಡಕತ್ತೆ ಅಂದ್ರೆ ನಾವೊಂದು ಮಾತು ಹೇಳಿದ್ದೆ. ನಾ ಎಲ್ಲಿವರೆಗೆ ಸೀರಾಕಂದ್ರೆ 29ನೇ ತಾರೀಕಿಗೆ ಕಾರ್ಯಕರ್ತರ ಸಭೆ ಕರೆದು ನಮ್ಮ ಪ್ರಯಾಣ ಪ್ರಾರಂಭ ಆದ್ರೆ 7ನೇ ತಾರೀಕು ವೋಟಿಂಗ್ ಹಾಕಿ 5:30 6 ಗಂಟೆಗೆ ಮನೆಗೆ ಬರೋದು ನಮ್ಮ ಕೆಲಸ. ಆ ದಿಸೆಯೊಳಗೆ ಚುನಾವಣೆ. ಪುರಸಭೆಯಲ್ಲಿ 23 ವಾರ್ಡ್. ನಿಮ್ಮ ಇಲೆಕ್ಷನ್ನಲ್ಲಿ ನಾವು ಹೆಂಗೆ ಹಗಲಿ ರಾತ್ರಿ ನಾನು ವಿರೋಧ ಅಂತ ಹೇಳಿದ್ವಿ. ಅದೇ ರೀತಿ ಮೊನ್ನೆ ನನ್ನ ಇಲೆಕ್ಷನ್ ನೀವು ಹೆಂಗೆ ಪ್ಲಾನ್ ಮಾಡ್ಕೊಂಡ್ರಿ, ಅಣ್ಣಿಗೆ ನೀವು ಹೆಂಗೆ ಪ್ಲಾನ್ ಮಾಡ್ಕೊಂಡ್ರಿ, ಸೇಮ್ ಎಕ್ಷನ್ ಇಲ್ಲಿ ಚಲೋ ಆಗ್ಬೇಕು. ಆಯಾ ಗ್ರಾಮ ಪಂಚಾಯತಿ ವಾರ್ಡ್ ನೀವು ಹೆಂಗೆ ಮಾಡ್ಕೊಂಡಿದ್ರಿ, ಗ್ರಾಮದಲ್ಲಿ ಹೆಂಗೆ ಮಾಡ್ಕೊಂಡಿದ್ರಿ. ನಾವು ಚುನಾವಣೆ ತಯಾರಿ ಬಗ್ಗೆ ಮಾತಾಡ್ತಾರೆ ಹೊರತಾಗಿ ಬೇರೆ ವಿಷಯಗಳನ್ನ ಹೆಂಗೆ ಮಾತಾಡಕ್ಕೆ ಹೋಗೋದಿಲ್ಲ. ಎಲ್ಲಿ ಮಹಿಳಾ ಕಾರ್ಯಕರ್ತರ ಗುರ್ತು ಮಾಡ್ರಿ. SC/ST ಜನಾಂಗದವ್ರನ್ನ ಭಾಳ ಸಣ್ಣ ಸಮಾಜ, ಉಗಾರು, ಕಂಬಾರು, ಕುಂಬಾರು, ಸಣ್ಣ ಪುಟ್ಟ ಸಮಾಜ ಇರ್ತಾರೆ ಹಬ್ಬದಂತ. ಅಂಥವ್ರನ್ನೆಲ್ಲರೂ ವಿಶ್ವಾಸಕ್ಕೆ ತಗೊಳ್ಳಿ. ಸರ್ವ ಈ ದೊಡ್ಡ ಸಮಾಜ ಕೂಡ ಸಣ್ಣ ಸಮಾಜ ಚೀಪ್ಗೆಲ್ಲ ಕೆಲಸ ಮಾಡ್ತಾರೆ ಅವರು. ಅಂಥವ್ರೆಲ್ಲ ವಿಶ್ವಾಸ ತಗೊಳ್ತಕ್ಕಂಥ ಕೆಲಸ. ಯಾರೊಬ್ಬರೇ ಅಸ್ವಸ್ಥಾಗಿ ಮಾತಾಡಿದಂತೆ ಬರ್ರಿ, ಅವ್ರು ನಮ್ಮ ಕೂಡ ಫೋನೇ ಮಾತಾಡಿ ಸರಿ ಮಾಡಿಸುವಂಥ ಪ್ರಯತ್ನ. ಏನಾರು ಒಟ್ಟು ಸುದ್ದಿ ಮಾಡಿ ನಾವಿಂದಾಗ ಹೆಚ್ಚು ಕೊಡ್ತೀವಿ ಅಷ್ಟೇ ನಾವು ದಿಮಾಕ್ ಮಾಡೋದು ಬೇಡ. ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಓಟು ಗೆಲ್ಸುವಂಥ ಪ್ರಯತ್ನ ಮಾಡಬೇಕು. ಇದೊಂಥರ ಅಂತಂದ್ರೆ ಜಗಳ ಇದ್ದಾಗ ನಮ್ಮದು ನಿಮ್ಮದು. ನಾನು ತಪ್ಪು ಮಾಡಿದಾಗ ನೀವು ಶ್ರಮ ಮಾಡಬೇಕು, ನೀವು ತಪ್ಪು ಮಾಡಿದಾಗ ನಾ ಶ್ರಮ ಮಾಡಬೇಕು. ಒಬ್ಬ MLA ಭಾಳ ದೊಡ್ಡವಂತೂ ನಾ ತಿಳ್ಕೊಂಡಿಲ್ಲ. ಒಬ್ಬ ಜನಸೇವಕನಾಗಿ ನಾ ಕೆಲಸ ಮಾಡಾಕತ್ತೀನಿ. ನವಲಗುಂದದಲ್ಲಿ ನಾನಿದ್ರೆ
ವಿನೋದ ಅಸೋಟಿ ಇದ್ರೆ ಎಷ್ಟು ಗೌರವ ಹೆಚ್ಚಿಸ್ತಾ ಇದೆ. ಆ ವ್ಯವಸ್ಥೆನ ಉಳಿಸ್ಕೊಂಡು ಹೋಗ್ಬೇಕು ನಾವು. ಕೇವಲ ಇದೊಂದು ಬಾರಿ ಗೆದ್ಬಿಟ್ಟೇವಿ, ಭಾಳ ದೊಡ್ಡ ದಿಮಾಕ್ ಅಂತ ತಿಳ್ಕೊಳ್ಳೋಂಗಿಲ್ಲ. ಈ ಕ್ಷೇತ್ರ ಕಾಂಗ್ರೆಸ್ ಪರವಾಗಿ ಉಳಿಬೇಕು, ಈ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪರವಾಗಿ ಉಳಿಬೇಕು ಅಂದಾಗ ಮಾತ್ರ ಸಾಧ್ಯ. ನೋಡಿ ಎಂಥ ವಿಚಾರ, ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿ ಇಡೀ ದೇಶವನ್ನ ನಮ್ಮ ಕಡೆ ನೋಡೋ ಮಾಡಿದ್ರು. ಸನ್ಮಾನ್ಯ ಸಿದ್ದರಾಮಯ್ಯನವರು, ಮೋದಿ ಸಾಹೇಬರು ಸಿದ್ದರಾಮಯ್ಯ ಅಂದ್ರೆ ಹೆದರ್ಸಾತ, ಬೇರೆ ಯಾರಿಗೂ ಹೆದರಂಗೆ ಇಲ್ಲ. ಸಿದ್ದರಾಮಯ್ಯ ಮುಖ ಬರೋಂಗಿಲ್ಲ ಅವರು. ಇವತ್ತು ಬಿಲ್ ಗೇಟ್ಸ್ ಜೊತೆ ಚರ್ಚೆ ಮಾಡೋದಿದ್ದು ನೋಡೋದಿದ್ದ ಟಿವಿ. ನಮ್ಮ ಬಿಲ್ ಗೇಟ್ಸ್ ಇವರ, ನಮ್ಮ ಬಿಲ್ ಗೇಟ್ಸ್ ಯಾರಂದ್ರೆ ನೀವು ದೊಡ್ಡ ಶ್ರೀಮಂತರು ನೀವ. ನಮಗೆ ನಾವು ಫ್ರಾನ್ಸ್ ಅವ್ರು ತಗೊಂಡು ನಾವೇನು ಮಾಡೋದು? ಇಲ್ಲೇ ಹೊರಗೆ ಹೋಗ್ಬೇಕು, ಬೆಣ್ಣೆನ ಹೊರಗೆ ಹೋಗ್ಬೇಕಲ್ಲ. ಮತ್ತು ಈ ನವಲಗುಂದ ವಿಧಾನಸಭಾ ಕ್ಷೇತ್ರ ನೀವು ನೋಡ್ತಾರೆ ಹೆಂಗೆ ಡೆವಲಪ್ ಮಾಡ್ತಾ ಇದ್ದ ಹಂತ ಹಂತವಾಗಿ. ಅದೇ ರೀತಿಯಾಗಿ 8 ವಿಧಾನಸಭಾ ಕ್ಷೇತ್ರವನ್ನ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ತಲಿಕೆ ನಮಗೊಬ್ಬ ಉತ್ತರಬೇಕು, ಅದು ವಿನೋದ ಸುಖಿಯಾಗಿ ಹೋಗಬೇಕು. ಇವತ್ತು ಕಾಲ ಬಿಜೆಪಿದೆಲ್ಲ ಹಳಿಸೈತಿ, ಏನು ಉಳಿದಿಲ್ಲ, ಅದ್ರಾಗ ತಿನ್ನೋದು ಬರಂಗಿಲ್ಲ. ಕಾಲ ಕೂಡಿ ಬಂದೈತಿ. ಕಾಂಗ್ರೆಸ್ ಇವತ್ತ ಈ ರಾಜ್ಯದಲ್ಲಿ 20 ಸ್ಥಾನ MP ಗೆಲ್ಬೇಕಂತ ಮುಖ್ಯಮಂತ್ರಿಗಳು ನಮಗೆ ಟಾಸ್ಕ್ ಕೊಟ್ಟಾರ. ಮೊನ್ನೆ MLA ಸಭೆ ಮಾಡಿದಾಗ ಬಹಳ ಕಠೋರವಾಗಿ ಹೇಳಿದರು, ಎಲ್ಲ ಸಚಿವರಿಗೆ ಜವಾಬ್ದಾರಿ ಕೊಡ್ತೇನೆ, ಎಲ್ಲ ಶಾಸಕರಿಗೆ ಜವಾಬ್ದಾರಿ ಕೊಡ್ತೇನೆ. ಯಾಕಂತ ಕೇಂದ್ರ ಸರ್ಕಾರ ಎಂಥ ಅನ್ಯಾಯ ಮಾಡುತ್ತೆ ಅಂದ್ರೆ ಈ ಸಲ ಬರಗಾಲ ಬಂದ್ಬಿಟ್ಟದು. ಯಾವುದೇ ಕೇಂದ್ರ ಸರ್ಕಾರ ಇದ್ರೂ ಕೂಡ ಬರಗಾಲ ಇದ್ದಾಗ ಆಯಾ ರಾಜ್ಯಗಳಿಗೆ ದುಡ್ಡು ಕೊಡ್ತಕ್ಕಂಥ ಪರಂಪರೆ. 18,000 ಕೋಟಿ ನಮ್ಮ ರಾಜ್ಯಕ್ಕೆ ಬರಬೇಕಾದದ್ದು ಕೊಡಲಿಲ್ಲ. ಇವತ್ತಿಗೂ ನಮ್ಮ ಮುಖ್ಯಮಂತ್ರಿ ಸ್ಥಳ ಅಲ್ಲ, ಸುಪ್ರೀಂ ಕೋರ್ಟ್ ಕೇಸ್ ಹಾಕಿಬಿಟ್ರೆ ಅವ್ರ ವಿರುದ್ಧ ಕೊಡ್ಲೇಬೇಕು. ಈ ತಿಂಗಳ ಯಾವ ರಾಜ್ಯಕ್ಕೂ ಕೊಡಬಾರ್ದು ಅಂತ ಕೋರ್ಟ್ ಹೇಳಂಗಿಲ್ಲ. ಮಹದಾಯಿನೂ ಮಾಡ್ತೇವೆ, ರೈತರಿಗೆ ಪರಿಹಾರ ಕೊಡ್ತೇವೆ, ಈ ಕ್ಷೇತ್ರವನ್ನು ಅಭಿವೃದ್ಧಿ ಕೂಡ ಮಾಡ್ತೇವೆ. ಮತ್ತು ಪಾರ್ಟಿ ಇಷ್ಟೆಲ್ಲ ಮಾಡಿದ ಒಂದು ಪಾರ್ಟಿಗೆ 5 ವರ್ಷಕ್ಕೊಮ್ಮೆ 100 ಕೋಟಿ ಲಕ್ಷ ಆಗ್ಲಿಕ್ಕಾದ್ರೆ ನಾನು ಯಾಕೆ ಕಾರ್ಯಕರ್ತರಾಗಿರ್ಬೇಕು? ಅಭಿವೃದ್ಧಿ ಮಾಡ್ತೇವೆ, ನೀವು ವೈಯಕ್ತಿಕವಾಗಿ ಹೇಳಿದಂಥ ಕೆಲಸ ಮಾಡ್ತೇವೆ, ಆದರೆ ಪಕ್ಷ ಹೇಳಿದಂಥ ಕೆಲಸವನ್ನು ನೀವು ಮಾಡಿ. ಇವತ್ತು ನೋಡಿ, ಸಂತೋಷ್ ಲಾಡ್ ಅವರಿಗೆ ಜವಾಬ್ದಾರಿ, ವಿನಯ್ ಕುಲಕರ್ಣಿ ಅವರಿಗೆ ಜವಾಬ್ದಾರಿ, ಪ್ರಸಾದ್ ಹಬ್ಬ ಅವರ ಜವಾಬ್ದಾರಿ, ನನಗೆ ಜವಾಬ್ದಾರಿ. ಈ ಜವಾಬ್ದಾರಿಯಿಂದ ನಾವು ಮಾತನಾಡ್ತಾ ಇದ್ದೇವೆ. ನಾಳೆ ಮುಖ್ಯಮಂತ್ರಿ ಇದ್ರಿಗೆ ನಾವೆಲ್ಲ ಹೆಚ್ಚು ಕಡಿಮೆ ಆಗಿ ಹೋಗಿದ್ರೆ ಮುಖ ತೋರಿಸೋಕೆ ಸಾಧ್ಯ ಇದೆ. ನೀವೇ ಹೇಳಿ, ಆ ಮುಖ ತೋರಿಸುವಂತ ಯೋಚನೆ ಮಾಡ್ತಕ್ಕಂಥ ಶಕ್ತಿ ನಿಮ್ಮ ಹತ್ರ ಇರ್ತಕ್ಕಂಥದ್ದು. ನೀವು ಯಾರನ್ನ ಸ್ವಲ್ಪ ಜೋರ ಮಾತಾಡಿದ್ರೆ ನೀವು ಅನ್ಸಿರ್ಬೋದು, ಆದ್ರೆ ಹೃದಯದಿಂದ ಮಾತಾಡ್ತಾನೆ ಹೊರತಾಗಿ ಹಿಂದೆ ಮಾತಾಡೋದಲ್ಲ. ನಾವೊಂದು ಜವಾಬ್ದಾರಿ ಕೊಟ್ಟಿರೋದಕ್ಕೆ ಗೆಲ್ಲಿಸ್ಕೊಂಡು ಬರಲೇಬೇಕು ನೀವು ಅಂತೇಳಿ ಸ್ವಲ್ಪ ಹೃದಯ ಕಿಚ್ಚು ಹೊರಗೆ ಬರೋಣ. ಈ ಚುನಾವಣೆಯಲ್ಲಿ ನಾನು ಚುನಾವಣೆಗೆ ಭಯಂಕರ ಹೃದಯ ಕಿಚ್ಚು ಹೊರಗೆ ಬಂದೀನಿ, ಅದಕ್ಕಿಂತ ಹೆಚ್ಚು ಹೃದಯ ಕಿಚ್ಚು ಹೊರಗೆ ಬರ್ರಿ. ಆ ವ್ಯವಸ್ಥೆ ಬಂದಾಗ ನವಲಗುಂದ ಡಾಟ್ ಓಪನ್ ಆದಾಗ ಇಷ್ಟು ಲೀಡ್ ಅಂತಂದ್ರೆ ಅಲ್ಲೇ ದಿಮಾಗ್ ನಿಮ್ಗೆ ಹೆಚ್ಚಾಗಿ ಹೋಗ್ಬೇಕು. ಬಹಳ ಜೋರಾಗಿ ಮಾತಾಡಿದ್ರು ಕೂಡ ಹೃದಯದಿಂದ ಮಾತಾಡಿದ್ರೆ ಹೊರತಾಗಿ ಬೇರೆ ವಿಚಾರ ಅಲ್ಲ ಅಂತ ಮಾತಾಡಿ ಹೇಳಿ ಸ್ವಲ್ಪ ಹಳಬರು ಹೊಸ ಅನ್ನೋದು ಒಂದಿಷ್ಟು ಮಂದಿ ಅಲ್ಲೇ ಚಾವಿ ಹಾಕ್ತಿರ್ತೀರಿ. ಅವಾಗ ದಯವಿಟ್ಟು ಆ ಚಾವಿಯಲ್ಲಿ ಹಾಕ್ಬೇಡ್ರಿ. ಎಲ್ಲರೂ ಹಳಬ್ರ, ಎಲ್ಲರೂ ಹೊಸಬ್ರ, ಮತ್ತೆಲ್ಲರೂ ನೀವು ಮಾತಾಡ. JDS ನಾಗ RH ಕೊಂಡ್ರೆಡ್ಡಿ ಅವರು ಈ ಕಡೆ ಇವ್ರು ಯಾವಾಗ ಒಂದು ಕೂಡ್ತಾರ ಅನ್ನತ್ತಿದ್ನಿ ಅದು ನೆರವೇರಿಗೈತಿ. ಅದಕ್ಕೆ ಈ ಸಲ ಚುನಾವಣೆ ಹೆಂಗಂದ್ರೆ ಹಿಂದ ಬೋಗಸ್ ಕೊಂಡ ರೋಜಗಾರ್ ಚಂಡ ಸಿಂಗ್ ಹೆಗಡೆ ರಾಜು ಜೋಡೆ ಪಂಜಾಬ್ ಲಂಕ ಹೊಡಿತಾವ್ ಶಂಕ ಆಸಾಮ್ ಆಂಧ್ರ ಆಯಾವ್ ಭಾಂದ್ರ ಮಂಡಲ್ ಗೊಂಡಲ್ ಆಗ್ಯಾವ್ ದಾಂದಲ್ ಆ ದಳ ಈ ದಳ ಆಗ್ಯಾವ ಜಳ ಜಳ ಅಂತ ಹೇಳಿ ಒಬ್ರು 800 ಸ್ವಾಮಿಗಳು ಹೇಳ್ತಿದ್ರು. 2000 ಇಸ್ವ್ಯಾಗ
ಈಗೇನಾಗೈತೆ ಅಂದ್ರೆ ದಳಗಾವ್ ಪರಿಸ್ಥಿತಿ ಅಪ್ರಮ ಬಿ ಬೊಮ್ಮಾಯಿ ಸಿ ಚವ್ಹಾಣ ವಾಯ್ ಯಡಿಯೂರಪ್ಪ ಇಸ್ಕಾಮಾಕ್ ಭಾರತೀಯ ಜನತಾ ಪಕ್ಷ ಗುಂಪುವಂತ ಕಾಲ. ಅದಕ್ಕೆ ಒಂದು 3 ದಿನ ಮೆಸೇಜ್ ಜೋಶಿ ಅವ್ರ ಮನೆಗೆ ಯಾರ ಹಂಗ ಹೋಗಿ ಒಂದು ಬೋರ್ಡ್ ನೋಡ್ರಿ, ಸುಳ್ಳೇ ನಮ್ಮ ಮನೆದೇವರು ಅಂತ ಹೇಳಿ ಬೋರ್ಡ್ ಹಾಕ್ಯಾನ. ಅವನಂತ ಸುಳ್ಳು ಹೇಳುವಂತ ನಾನು ಮಗನ ಬಿಜೆಪಿ ಅವ, ಅವ್ರದ್ದೇನು ಸುಳ್ಳು ಹೇಳೋದು ದೊಡ್ಡದೊಂದು ಕ್ಯಾಸೆಟ್ ಆಗತ್ತೆ. ಮೊನ್ನೆ ಹೇಳ್ತಾನೆ ಮೀಡಿಯಾದಾಗ ಕಾಂಗ್ರೆಸ್ನವರು ಸರಿಯಾದ ಮಾಹಿತಿನ ಕೊಟ್ಟಿನಂತ ಮಹದಾಯಿ ಸಂಬಂಧ. ಮತ್ತೆ 15 ವರ್ಷ ನೀ ಮಕ್ಕೊಂಡಿದ್ದೇನಪ್ಪ ಅಂತ ಮೆಸೇಜ್ ಮಾಡಿದ್ರಿ. 3 ಬರೆ MP ಆಗಿ ನೀ ಮಕ್ಕೊಂಡಿದ್ಯೋ ಹೆಂಗು ಅಲ್ಲ. ಈಗ ಮಾಡಿ ನೋಡ್ರಿ ಮಿನಿಸ್ಟರ್ ಆದಾಗ ಹಿಂದ್ 3 ಬರೆ ಇದ್ದಾಗ ನೆನಪಾಗಿ ನಿಮ್ಗೆ ಏನ್ ಹೇಳ್ತಾರಂದ್ರೆ ಹಿಂದೊಬ್ರು ಅನಂತ್ ಕುಮಾರ್ ಅಂತಿದ್ರು, ರೋಟಿ ಕಪಡ ಅವ್ರ ಮಕಾನ ಅಂತ ಹೇಳಿದ್ರು. ಸುಳ್ಳ ಮನೆದೇವ್ರ ರೊಟ್ಟಿನೂ ಇಲ್ಲ, ಮಣಿನೂ ಇಲ್ಲ, ಅರಿವಿನೂ ಇಲ್ಲ, ಜನರನ್ನು ಬರೇ ಭಾವ ಮಾಡೋದು. ಅನಂತ್ ಕುಮಾರ್ ಹೆಗಡೆ ಅವರು ಭಾಷಣ ಮಾಡ್ತಿದ್ರು. ಹುಬ್ಬಳ್ಳಿ ಬಂದಾಗ ಗೆಳೆಯ ಹೆಂಡತಿ ಕರ್ಕೊಂಡು ಹೋಗ್ತಿದ್ನಂತ. ಹಿಂದೆ ಬಹಳ ದೂರ ಹೋಗಿ ನೋಡಿದಾಗ ಹೆಂಡತಿ ಇದ್ದಿದ್ರು ಅಂತ. ಸರ್ಕಾರ ಅಂದ್ರೆ ಒಂದು ಹಿಡಿ ಮಣ್ಣು ಹಾಕಿಲ್ಲ. ನಮ್ಮ ಸಾಹೇಬ್ರು ಯಾವ ಸರ್ಕಾರದ ಅನುದಾನ ಇಲ್ಲ. 580 ಕಿಲೋಮೀಟರ್ ರಸ್ತೆ ಮಾಡ್ಯಾರ. ಹುಲಿ ಅಂತ ಹೆಸರು ಅನಿಸ್ಕೊಂಡ್ರೆ ಅವಾರ್ಡ್ ತಗೊಂಡ್ರೆ. ಅದಕ್ಕೆ ನಾವು ಬಹಳ ಹೇಳಿದ್ರೆ ಈಗ ಉಳಿದವರೆಲ್ಲರೂ ಮಾತಾಡ್ಯಾರ. ಅತ್ತಿಯ ಮನದಾಗೂ ಕಾಂಗ್ರೆಸ್, ಅಮ್ಮನ ಮನದಾಗೂ ಕಾಂಗ್ರೆಸ್. ಅಮ್ಮಗ 2000, ಅತ್ತಿ ಬಸ್ನಾಗ ಶಕ್ತಿ ಯೋಜನೆ ಬಟನ್ ಹಾಕಿದ್ರು ಕಾಂಗ್ರೆಸ್, ಬಟನ್ ಹಾಕ್ಸಿದ್ರು ಕಾಂಗ್ರೆಸ್. ಅದಕ್ಕೆ ಸುತ್ತ ಹಳ್ಳಿ ಅಡ್ಡಾಡಿದ್ರೆ ಚುನಾವಣೆ ಆಗೋದಿಲ್ಲ. ಪ್ರಥಮವಾಗಿ ವಾರ್ಡ್ ಪ್ರಮುಖರನ್ನ ಏನು ನೀವು ನಾವೀಗೇನು ಲಿಸ್ಟ್ ಮಾಡಿದ್ರ ಅವ್ರಿಗೆ ಜವಾಬ್ದಾರಿ ಕೊಟ್ಟು, ಕೆಲವು ಮಂದಿ ಜವಾಬ್ದಾರಿ ಇದ್ದಂಗ ಅಡ್ಡಾಡಿ ಇಲ್ಲಿ ಬಂದು ಮೀಟಿಂಗಿಗೆ ಬಂದು ಅವ್ರು ಏನ್ ಕೊಡ್ತಾರ ಪಕ್ಕಿಟ್ ಹಿಂಗ್ ಹಿಡಿದ್ರು ಅವ್ರಿಗೆ ಗಾಟ ಹಿಡಿತಾರೆ. ಹಾಗಾದ್ರೆ ಮತ್ತೆ ಅಲ್ಲಿ ಊರಾಗ ಹೋಗಿ ಯಾರಿಗೆ ಹೇಳೋದೂ ಇಲ್ಲ, ಯಾರು ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ಅಷ್ಟರು ಹಂಗಿಲ್ಲ, ಬಹಳ ಕಾಳಜಿ ನಿಂತ ಕೆಲಸ ಮಾಡೋದೈತಿ. ಯೂನಿವರ್ಸಿಟಿ ಅವ್ರಿಗೆ 8 ತಾಲೂಕು ಜವಾಬ್ದಾರಿ ಐತಿ. ನೀವು ಬಹಳ ಈಗೇನು ವಾರ್ಡಿನ ಪ್ರಮುಖರ ಮ್ಯಾಲ ಡಿಪೆಂಡ್ ಐತಿ ಚುನಾವಣೆ. ಅಲ್ಲಿ ಇಲ್ಲಿ ಅಡ್ಡಾಡೋದಕ್ಕಿಂತ ಪ್ರತಿನಿತ್ಯ 1 ತಾಸು ಟೈಮ್ ಬೆಳಗ್ಗೆ ಅಥವಾ ಸಂಜೆಗೆ ನಮ್ಮ ವಾಹಿನ್ಯಾಗ ದಿನ 50 ಮನೆ ಆಗೋದು ಅಡ್ಡಾಡಿ ಯೂನಿವರ್ಸಿಟಿ ಅವ್ರು ಚುನಾವಣೆ ಮಾಡೋಣ ಅಂತ ಹೇಳಿ ನನ್ನ ಮಾತು. ಬಂಧುಗಳೇ, ಬಾರದು ಬಪ್ಪದು, ಬಪ್ಪದು ತಪ್ಪದು. ಈ ಮಾತು ಯಾಕೆ ಹೇಳ್ತಿದ್ದಂದ್ರ, ಕೋನರೆಡ್ಡಿ ಸಾಹೇಬ್ರಿಗೆ ಟಿಕೆಟ್ ಸಿಕ್ಕಾಗ ಅಸೂಟಿ ಅವ್ರಿಗೆ ನಾವು ಒಂದು ಮಾತಾಡಿದ್ದೆ ವೇದಿಕೆ ಮೇಲೆ ಕುಂತು. ಅಸೂಟಿ ಅವ್ರ, ನೀವು ಕೋನರೆಡ್ಡಿ ಅವ್ರ ಬೆನ್ನು ಚಪ್ಪಿಸಿದಿಷ್ಟ ನಾವು ಗೆಲ್ತೇವಿ, ಇಲ್ಲಾಂದ್ರೆ ಗೆಲ್ಲೋದಿಲ್ಲ. 4 ಸರಿ ಸೋತಿದ್ದು ಅನುಭವ ಐತಿ ನಮಗೆ, 4 ಸರಿ ಸೋತಿದ್ದು ಅನುಭವ ಐತಿ. ಇವತ್ತು ನೀವು ಕೋನರೆಡ್ಡಿ ಸಾಹೇಬ್ರ ಕಣ್ಣು ಹತ್ತಿದ್ರೆ ನಾವು ಗೆಲ್ತೇವೆ ಅನ್ನೋ ಮಾತನ್ನ ಹೇಳಿದ್ದೆ. ಆದ್ರೆ ಮುಂದೆ ಒಂದಲ್ಲ ಒಂದಿನ ಪಕ್ಷ ನಿಮ್ಗೆ ಎತ್ಕೊಂತೈತಿ. ನಮ್ಮಂತ ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದಲ್ಲ ಒಂದು ದಿನ ವೇದಿಕೆ ಮೇಲೆ ಹತ್ತಿಕೊಂಡಿರ್ತೈತಿ ಅಂತೇಳಿ ಆ ವೇದಿಕೆ ಮೇಲೆ ಹೇಳಿದ್ದೆ. ಅದೇ ರೀತಿ ಇವತ್ತು ಪಕ್ಷ ಅವ್ರನ್ನ ಎತ್ಕೊಂಡೈತಿ, ಎತ್ಕೊಂಡು ಟಿಕೆಟ್ ಕೊಟ್ಟೈತಿ. ಇಂಥ ಚಿಕ್ಕ ವಯಸ್ಸೊಳಗ ಬಹುಶಃ ನಮ್ಮ ನವಲಗುಂದ ತಾಲೂಕಿನೊಳಗ MP ಕ್ಯಾಂಡಿಡೇಟ್ ಇಷ್ಟ ಚಿಕ್ಕ ವಯಸ್ಸೊಳಗೆ ಸಿಕ್ಕಿತ್ತು. ಇದ ಪ್ರಥಮ ಬಾರಿ ಅಂತ ಬಂಧುಗಳು, ಹೆಮ್ಮೆ ನಿಷ್ಠಾವಂತರಿಗೆ ಅವಕಾಶ ಇದೆ. ಇವತ್ತು ನಿಮ್ಮ ಕಾರ್ಯಕರ್ತರಿಗೆ ಯಾಕೆ ಹೇಳಾಕಂತೀನಿ ಅಂದ್ರೆ, ನಾವು ಕೇವಲ ನವಲಗುಂದ ತಾಲೂಕಿನ ಕಾರ್ಯಕರ್ತರು ದುಡಿದ್ರೆ ಇಷ್ಟ ವಿನೋದ್ ಅಸೂಟಿ ಗೆಲ್ತಾನ ಅನ್ನೋದು ನೀವು ಸ್ವಲ್ಪ ಬದಿಗಿಡ್ರಿ. ನಾವು ಓಟ್ ಹಾಕ್ತೀವಿ, ನಾವು ಇದ್ದಂಥವು ಇಲ್ಲಾರ್ದವ್ರು ಕರ್ಕೊಂಬಂದು ಓಟ್ ಹಾಕ್ತೀವಿ, ನಾವು ಗೆಲ್ಸೋ ಪ್ರಯತ್ನ ಮಾಡ್ತೀವಿ. ನಮ್ಮದು ಒಂದ ಕ್ಷೇತ್ರನ ಇನ್ನು ಹುಬ್ಬಳ್ಳಿ ಧಾರವಾಡ ದೊಡ್ಡ ದೊಡ್ಡ ಕ್ಷೇತ್ರ ನಗರಗಳದಾವ. ನಾವೆಲ್ಲರೂ ಇವತ್ತು ಅಸೂಟಿ ಅವ್ರ ಎಲೆಕ್ಷನ್ ಅಲ್ಲ, ಇದು ನಮ್ಮ ಎಲೆಕ್ಷನ್ ಅಂತ ದುಡ್ದಿದ್ದ ಕರೆ ಆತಂದ್ರೆ ಅಲ್ಲಿಗೆ ಹೋಗಿ ಓಟ್ ಹಾಕ್ಸಿದ್ದ ಕರೆ ಆತಂದ್ರೆ ವಿನೋದ್ ಅಸೂಟಿ ಅವ್ರು ಗೆಲ್ತಾರೆ. ನಾವು ಯಾವ ರೀತಿ ಪ್ರಚಾರ ಮಾಡ್ಬೇಕಂದ್ರ, ನಾ ಕೋನರೆಡ್ಡಿ ಸಾಹೇಬ್ರಿಗೆ ಅವತ್ತು ವಿನೋದ್ ಅಸೂಟಿಗೆ ಹೇಳಿದ್ದೆ, ಇವತ್ತು ಕೋನರೆಡ್ಡಿ ಸಾಹೇಬ್ರಿಗೆ ಹೇಳ್ತೀನಿ, ಅಗದಿ ಹೆಮ್ಮೆಯಿಂದ ಹೇಳ್ತೀನಿ. ನೀವು ಒಂದು ಹೆಗಲ ಮೇಲೆ ಹತ್ಕೊಂಡು ತಿರುಗಾಡಿ ಇಡೀ ಜಿಲ್ಲಾ ತುಂಬ ತಿರುಗಾಡಿದ್ದ ಕರೆ ಆತಂದ್ರೆ ವಿನೋದ್ ಅಸೂಟಿ ಇದನ್ನು ನಮ್ಮ ಕಾರ್ಯಕರ್ತರ ಪರವಾಗಿ ನಿಮ್ಗೆ ವಿನಂತಿಯಿಂದ ಕೇಳ್ಕೊತೀನಿ. ನಿಮ್ಮ ಇಲೆಕ್ಷನ್ ಒಳಗೆ 4 ತಾಸು ಮಾಡ್ಕೊಂಡಿರ್ಬೋದು.
ಈ ಇಲೆಕ್ಷನ್ ಒಳಗ ವಿನೋದ ಅಸೋಟಿ ಅವರು ಎಲೆಕ್ಷನ್ ಒಳಗೆ 2 ತಾಸು ಮಕ್ಕಳು ಈ ಇಲೆಕ್ಷನ್ ಜೈಬೇಲೆ ಗೆಲ್ತೀವಿ ನಾವು. ಯಾಕಂದ್ರೆ ನಿಮ್ಮ ಕಾರ್ಯಕರ್ತರು JDS ಇದ್ದಂತ ಕಾರ್ಯಕರ್ತರು ಬಿಜೆಪಿ ಕಡೆ ಹೋಗೋದನ್ನ ತಡೆಗಟ್ಟಿ ಅವ್ರು ಏನು ಮಾಡ್ಯಾರ ಅವರು ಪ್ರಹ್ಲಾದ್ ಜೋಶಿ ಅವ್ರಿಗೆ ಲೆಕ್ಕ ಕೇಳ್ರಿ. ಮುಸಲ್ಮಾನ ದರ್ಗಾಕ್ಕೆ ಏನ್ ಕೊಟ್ಟಿಲ್ಲ ನಾವು ನೆಮ್ಮದಿಯಿಂದ ಅದೀವಿ. ಆದ್ರೆ ಹಿಂದೂ ದೇವಸ್ಥಾನಕ್ಕೆ ಏನ್ ಕೊಟ್ಟರೆ ಲೆಕ್ಕ ಕೇಳ್ರಿ. ಅಜ್ಜನ ಮಠಕ್ಕೆ ಏನ್ ಕೊಟ್ಟಾರ, ಗವಿ ಮಠಕ್ಕೆ ಏನ್ ಕೊಟ್ಟಾರ, ಹಿರೇ ಮಠಕ್ಕೆ ಏನ್ ಕೊಟ್ಟಾರ. ಬಂಧುಗಳೇ, ನೀವು ಹೋದಾಗಲಿ ನೌಕರಿ ನಗರದೊಳಗೆ ಇರ್ತಕ್ಕಂಥ ಇಲ್ಲೇ 50,000 ಜನಸಂಖ್ಯೆ 30,000 ಮತದಾರರು. ಯಾಕೆ ನಾ ಹಾಕಿರ್ತಿಲ್ಲ? ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಓಟ್ ಹಾಕ್ಯಾರ. ಅಟ್ಲೀಸ್ಟ್ ನೀಲಮಣಿ ಖರೀದಿಗೆ 10 ಲಕ್ಷ ರೂಪಾಯಿ ಸೌಜನ್ಯ ಏನ್ ಕೊಡ್ತೀರಿ ನೀವು? ಅದನ್ನ ಕೇಳ್ರಿ, ಆ ಲೆಕ್ಕ ಕೇಳ್ರಿ. ಭದ್ರಾಪುರಕ್ಕೆ ಏನ್ ಕೊಟ್ಟಾರ ಕೇಳ್ರಿ, ಅಣ್ಣಿಗಿರಿಗೆ ಏನ್ ಕೊಟ್ಟಾರ ಕೇಳ್ರಿ, ನಾಗನೂರ್ಗೆ ಏನ್ ಕೊಟ್ಟಾರ ಕೇಳ್ರಿ, ಹಾಲ್ಪುಸ್ತಕಕ್ಕೆ ಏನ್ ಕೊಟ್ಟಾರ ಕೇಳ್ರಿ, ಗೋರಮಕ್ಕೆ ಏನ್ ಕೊಟ್ಟಾರ ಕೇಳ್ರಿ. ನಮ್ಮ ಊರನ್ನು ನಾವು ಓಟ್ ಹಾಕಿಲ್ಲ, ನಮ್ ನೀಲಮಣಿ ಖರೀದಿ ಕೊಡಬಾರ್ದಿತ್ತ? ಯಾಕೆ ನೀವೆಲ್ಲ ಚಂದಮನ್ ಖರೀದಿ ನೀರು ಕೊಡುದಿಲ್ಲ? ಮರ್ಮಕ್ ಕೊಡಬಾರ್ದಿತ್ತ? ಹಾಲು ಪುಸ್ತಕ ಕೊಡಬಾರ್ದಿತ್ತ? ಅಣ್ಣಿಗಿರಿ ಕೊಡೋದು ಏನಿಲ್ಲ ಕೊಡುಗೆ. ಹೀಗಾಗಿ ಬಂಧುಗಳೇ, ನಿಂದ ಲೆಕ್ಕ ಮೊದಲು ಕೊಟ್ಟು ನಾವು ತಾಲೂಕಿನೊಳಗೆ ಯಂತ್ರ ಕೇಳಿ ನೋಡಿ. ಬಿಜೆಪಿ ಕಾರ್ಯಕರ್ತರು ಕೇಳಿ. ಮೊನ್ನೆ ಕೋಟರೆಡ್ಡಿ ಸಾಹೇಬರಿಗೆ ನಾನು ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ, ನೀವು ಹುಬ್ಬಳ್ಳಿ ತೆಂಗಿನಕಾಯಿ ಧಾರವಾಡ ಬೆಲ್ಲದವ್ರ ಹೊಂಟ ನವಲಗುಂದ ತಾಲೂಕಿನ ಕಾರ್ಯಕರ್ತರಿಗೆ 100 ಗಾಡಿ ಮಾಡ್ರಿ. ಅಲ್ಲೇ ಪ್ರಚಾರಕ್ಕೆ ಹೋಗೋಣ, ನಾವು ಪ್ರಚಾರಕ್ಕೆ ಬರ್ತೀವಿ. ಅಲ್ಲಿ ಮತದಾರ ಕೈ ಕಾಲು ಬಿದ್ದ ನೋಡ್ಬಾಕ್ತೀವಿ. ಬೆಲ್ಲ ಕೊಬ್ಬರಿ ಜಾಸ್ತಿ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟೋದ್ರಿಂದ ತಮ್ಮೆಲ್ಲರಿಗೂ ನನ್ನ ಮಾತುಗಳನ್ನು ಮುಗಿಸುತ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwarkar Lawn Function Hall, perfect selection for a lifetime relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available. Memorable most visit Dharwarkar Lawn Hall, near Patrapajja Mata, Yadwad Road, Dharwad. Contact 944-8359-741, 988-6391-733.